ಇನ್ನು ಶಿವಮೊಗ್ಗದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಲಿಕಾಪ್ಟರ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಸಿಎಂ ಹೆಲಿಕಾಪ್ಟರ್ನ ಚುನಾವಣಾಧಿಕಾರಿಗಳು ತಡಕಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರ ಪರವಾಗಿ ಪ್ರಚಾರಕ್ಕೆ ಬಂದಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಲಿಕಾಪ್ಟರ್ನ ಚುನಾವಣಾಧಿಕಾರಿಗಳು ಅಲ್ಲಿ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಹೊತ್ತು ಅಲ್ಲಿ ಹುಡುಕಾಡಲಾಯಿತು, ಪರಿಶೀಲನೆ ಮಾಡಲಾಯಿತು. 20 ನಿಮಿಷಗಳ ಕಾಲ ಹೆಲಿಕಾಪ್ಟರ್ ತಪಾಸಣೆ ನಡೆಯಿತು. ಹೆಲಿಕಾಪ್ಟರ್ನಲ್ಲಿದ್ದಂತಹ ಬ್ಯಾಗ್ ಅನ್ನ ಸೇರಿ ಇತರೆ ವಸ್ತುಗಳನ್ನ ಚುನಾವಣಾಧಿಕಾರಿಗಳು ಅಲ್ಲಿ ಪರಿಶೀಲಿಸಿದ್ರು. ನಂತರ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಬಂದಿಳಿತಿದ್ದಂತೆ ಆಗಿರುವಂತಹ ಒಂದು ಘಟನೆ ಇದು. ಚುನಾವಣಾಧಿಕಾರಿಗಳು ಸಿಎಂ ಅವರ ಹೆಲಿಕಾಪ್ಟರ್ನ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಅಲ್ಲಿ ತಪಾಸಣೆಗೆ ಒಳಪಡಿಸಿದಂಥ ಘಟನೆ ನಡೆಯಿತು. ಮಧು ಬಂಗಾರಪ್ಪ ಅವರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಶಿವಮೊಗ್ಗಕ್ಕೆ ಬಂದಿಳಿದಿದ್ರು ಸೊರಬದಲ್ಲಿ. ಆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಲ್ಲಿದ್ದಂಥ ಬ್ಯಾಗ್ಗಳು, ಉಳಿದಂಥ ವಸ್ತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಅಲ್ಲಿ ಚೆಕ್ ಮಾಡಿದ್ದಾರೆ. 20 ನಿಮಿಷದ ನಂತರ ಎಲ್ಲ ಪರಿಶೀಲನೆ ಆದ ನಂತರ ಅಲ್ಲಿ ಅನುವು ಮಾಡಿಕೊಡ್ಲಾಯಿತು. ಇದೀಗ ನೀವು ನೋಡ್ತಾ ಇದ್ರಿ ಶಿವಮೊಗ್ಗದ ಸೊರಬದಲ್ಲಿ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರ ಪರವಾಗಿ ಇವತ್ತು ಸಿಎಂ ಅವರು ಅಲ್ಲಿ ಪ್ರಚಾರಕ್ಕೆ ಬರ್ತಿರುವಂಥ ದೃಶ್ಯಗಳನ್ನು. ಆದರೆ ಆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳ ಬಿಸಿ ಅವ್ರಿಗೂ ಕೂಡ ತಟ್ಟು 20 ನಿಮಿಷಗಳ ಕಾಲ ಹೆಲಿಕಾಪ್ಟರ್ ನೀವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಒಳಗೆ ಇದ್ದಂಥ ಬ್ಯಾಗ್ಗಳು, ಉಳಿದಂಥ ವಸ್ತುಗಳನ್ನು ಕೆಲ ಹೊತ್ತು ಒಂದು 20 ನಿಮಿಷದಷ್ಟು ಹೊತ್ತು ಎಲ್ಲವನ್ನು ಕೂಡ ಚೆಕ್ ಮಾಡಿದ್ರು ಚುನಾವಣಾಧಿಕಾರಿಗಳು. ಶಿವಮೊಗ್ಗದ ಸೊರಬದಲ್ಲಿ ಇವತ್ತು ಮಧು ಬಂಗಾರಪ್ಪ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡೋದಕ್ಕೆ ಮುಂದಾದರು. ಅವರ ಹೆಲಿಕಾಪ್ಟರ್ನಲ್ಲಿ ಇದ್ದಂಥ ಬ್ಯಾಗ್ಗಳು, ಉಳಿದಂಥ ವಸ್ತುಗಳೇನಿತ್ತು ಎಲ್ಲವನ್ನು ಕೂಡ ಚೆಕ್ ಮಾಡುವಂಥಕ್ಕೆ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಒಂದು 20 ನಿಮಿಷ ಅಲ್ಲಿ ಚೆಕ್ ಮಾಡಿದ ನಂತರ ಆನವಟ್ಟಿ, ಈಗ ನೀವು ನೋಡ್ತಿರುವಂಥ ದೃಶ್ಯಗಳು ಸೊರಬ ತಾಲೂಕಿನ ಆನವಟ್ಟಿ ಇದು. ಅಲ್ಲಿ ಸಿಎಂ ಹೆಲಿಕಾಪ್ಟರ್ನ ತಪಾಸಣೆ ಆಗುತ್ತೆ. ಅಲ್ಲಿದ್ದಂಥ ಬ್ಯಾಗ್ಗಳು, ಒಳಗಿದ್ದಂಥ ವಸ್ತುಗಳು ಎಲ್ಲವನ್ನು ಕೂಡ ನೀವೀಗ ನೋಡ್ತಿರುವಂಥ ದೃಶ್ಯಗಳು ಆ ಒಂದು ಚೆಕಿಂಗ್ನ ದೃಶ್ಯಗಳು. ಅಲ್ಲೇನೇನು ಬ್ಯಾಗ್ ಇದೆ ಅದನ್ನು ಚೆಕ್ ಮಾಡಿದ್ದಾರೆ, ಏನಾದರೂ ವಸ್ತುಗಳಿದೆಯಾ ಅಲ್ಲಿ ಅಂತ. ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಚುನಾವಣಾಧಿಕಾರಿಗಳು ಈ ರೀತಿಯಾಗಿ ಅಲ್ಲಿ ಚೆಕಿಂಗ್ ಮಾಡಿರುವಂಥ ದೃಶ್ಯಗಳು ನೋಡ್ತಾ ಇದ್ದೀರಿ. ನಾರ್ಮಲಿ ಮಾಡಬೇಕಾಗುತ್ತೆ ಈ ಕೆಲಸಗಳೆಲ್ಲ. ಅದಾದ ನಂತರ 20 ನಿಮಿಷದ ನಂತರ ಅವರು ಅಲ್ಲಿಂದ ಹೊರಡ್ತಾರೆ. ಅವನಲ್ಲಿ ನಿಮ್ಮ ವೇಸ್ಟಿಂದ ಕ್ಯಾಮ್ರಾ ಮನೆಯಲ್ಲಿ ಇದು ಚುನಾವಣಾಧಿಕಾರಿಗಳು ಸದ್ಯಕ್ಕೆ ತಪಾಸಣೆ ಮಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಕೆಲ ಹೊತ್ತಿನ ಹಿಂದೆ ಆಗಿರುವಂತಹ ಚೆಕ್ ಇದು. ಶಿವಮೊಗ್ಗದ ಆನವಟ್ಟಿಯಲ್ಲಿ ಏನು ಮಧು ಬಂಗಾರಪ್ಪರ ಪರವಾಗಿ ಪ್ರಚಾರಕ್ಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಕೂಡ ಬರ್ತಾರೆ. ಸಿಎಂ ಅವರ ಹೆಲಿಕಾಪ್ಟರ್ ಕೂಡ ತಪಾಸಣೆಗೆ ಹೊರತಲ್ಲ ಅನ್ನೋ ಮೆಸೇಜ್ ಕೂಡ ಈ ಒಂದು ಘಟನೆಯಿಂದ ಆಗುತ್ತೆ. ಎಲ್ಲ ಕಡೆ ಅಲ್ಲಿ ಏನು ಹೆಲಿಕಾಪ್ಟರ್ನಲ್ಲಿ ಇದ್ದಂಥ ವಸ್ತುಗಳಿರ್ಬೋದು, ಅಲ್ಲಿರುವಂಥ ಸೀಟ್ಗಳು ಅಲ್ಲೆಲ್ಲ ಕೂಡ ತಡ್ಕಾಡ್ತಾರೆ. ಜೊತೆಗೆ ಏನಾದರೂ ಲಭ್ಯವಾಗುತ್ತಾ ಅನ್ನೋದು ಭಾಳ ನೀಟಾಗಿ ಚೆಕ್ ಮಾಡಿ ಒಂದು 20 ನಿಮಿಷದ ನಂತರ ಹೆಲಿಕಾಪ್ಟರ್ನ ಅಲ್ಲಿ ಬಿಟ್ಕೊಡ್ಲಾಗುತ್ತೆ. ಈ ರೀತಿಯಾಗಿ ಇವತ್ತು ಪ್ರಚಾರಕ್ಕೆ ಬಂದಂಥ ಸಿಎಂ ಅವರ ಹೆಲಿಕಾಪ್ಟರ್ಗೆ ಚುನಾವಣಾಧಿಕಾರಿಗಳು ಏನವರ ಪ್ರೊಸೀಜರ್ನ ಪ್ರಕಾರ ಚೆಕ್ ಮಾಡೋದಿರುತ್ತೆ, ಅದನ್ನು ಕೂಡ ಮಾಡಿದ್ದಾರೆ. ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಬಂದಿಳಿತಿದ್ದಂತೆ ಇವತ್ತು ಈ ಒಂದು ಚೆಕಪ್ ಆಗಿದೆ. ಇದೀಗ ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಧಿಕಾರಿಗಳು ಹೆಲಿಕಾಪ್ಟರ್ನ ಏರಿ ಅಲ್ಲಿ ಕೆಲವೊಂದು ಬ್ಯಾಗ್ಗಳನ್ನು ಕೂಡ ನೋಡ್ತಾ ಇರ್ಬೋದು, ಗಮನಿಸ್ಬೋದು ದೃಶ್ಯಗಳಲ್ಲಿ. ಅದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂಥ ಸೀಟ್ಗಳು ಅಲ್ಲೇನಾದರೂ ಇದೆಯಾ